ಬಹಳಷ್ಟು ಜನಕ್ಕೆ ದಶಾಭುಕ್ತಿ ವಿವರವೇ ಗೊತ್ತಿರಲಿಲ್ಲ. ಎಲ್ಲೋ ಶಾಸ್ತ್ರವನ್ನು ಒಂದಿಷ್ಟು ಅಷ್ಟಿಷ್ಟು ಅಲ್ಲಿ ಇಲ್ಲಿ ನೋಡಿ ತಿಳಿದಿದ್ದವ್ರಿಗೆ, ಅಥವಾ ಆ ರೀತಿ ಸಂಪ್ರದಾಯದ ಕುಟುಂಬದಲ್ಲಿ ಜನಿಸಿದವರಿಗೆ, ಅಥವಾ ಅದನ್ನ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ ಬಿಟ್ಟರೆ ಸಾಮಾನ್ಯರಿಗೆ ಏನು ದಶಾಭುಕ್ತಿ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಉಟ್ಕೊಳ್ಕೊಂಬಿಟ್ಟು ವಿಸಾರ ಎಲ್ಲ ಸಹವಾಸಗಳು ಈಗ ಅನ್ನಿಸ್ತಾ ಇದೆ. ಯಾಕೆ ಮಾಡಿ ಅವರಿಗೆ ಗೊತ್ತಿರೋಲ್ಲ ಅಂತ ಆ ಟೈಮಲ್ಲಿ. ಯಾಕೆಂದರೆ ಆಳ್ತಿರೋದು ಯಾರು? 6 ತಿಂಗಳು ಚೆನ್ನಾಗಿಲ್ಲ, 6 ತಿಂಗಳು ಚೆನ್ನಾಗಿದೆ. ಇಷ್ಟೇ ವ್ಯಕ್ತಿಯ ಭವಿಷ್ಯ. ನಮಗೆ ಒಂದು ವರ್ಷವೆಲ್ಲ ಚೆನ್ನಾಗಿರಬೇಕು, ನನಗೆ ವರ್ಷವೆಲ್ಲ ಲಾಭ ಬರಬೇಕು ಅಂದರೆ ಆಗಲ್ಲ. ಮನೆ ಯೋಗ ಇದೆಯೋ ಇಲ್ವೋ ನೋಡ್ಬಿಡಿ, ಪರ್ಮನೆಂಟ್. ಯಾವಾಗ ಕಟ್ತಾನೆ ಗೋಚಾರ, ಯಾವ ಮಟ್ಟದಲ್ಲಿ ಕಟ್ತಾನೆ ದಶ. ವೀಕ್ಷಕರೇ, ಮುಂದಿನ ದೆಸೆ ಚಂದ್ರ ದೆಸೆ. ರವಿ ಆದಮೇಲೆ ಚಂದ್ರ ದೆಸೆನೇ ಬರುತ್ತೆ. ದೆಸೆ ಆರ್ಡ್ರ್ ಹೇಗಿರುತ್ತೆ ಅಂದರೆ ರವಿ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ, ಕೇತು, ಶುಕ್ರ. ಇದು ದೆಸೆ ಆರ್ಡ್ರು. ನಮ್ಮಲ್ಲಿ ಒಂದು ಆರ್ಡ್ರ್ ಇದೆ, ನವಗ್ರಹಗಳ ಹೆಸರು ಹೇಳಿ ಅಂತಂದರೆ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ದೆಸೆಯಲ್ಲಿ ಆರ್ಡ್ರ್ ಹೇಳಿ ಅಂದರೆ ರವಿ, ಚಂದ್ರ, ಕುಜ, ರಾಹು ಬೇರೆ ಬಂದ್ಬಿಡ್ತು, ಗುರು, ಶನಿ, ಬುಧ, ಕೇತು, ಶುಕ್ರ ಎಲ್ಲೆಲ್ಲೇ ಒಂದು ದೆಸೆಯಲ್ಲಿ ಬಂದಾಗ. ರವಿ ದೆಸೆ ಆದ ತಕ್ಷಣ ಬರುತ್ತೆ ಚಂದ್ರ ದೆಸೆ. ಇದು ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರದಲ್ಲಿ ಹುಟ್ಟುತ್ತವು ಚಂದ್ರ ದೆಸೆಯಲ್ಲಿ ಹುಟ್ಟುತ್ತಾರೆ. ಇಲ್ಲೂ ಎಂದಿನಂತೆ ಚಂದ್ರ 10 ವರ್ಷ ದಶಾವಧಿ. ಇಲ್ಲೂ 1ನೇ ಪಾದನೇ ಅಂದಾಜು ತಗೊಳ್ಳೋಣ. ಮಗು ಹುಟ್ಟಿತು, 1ನೇ ಪಾದ ಎಂಡೋ ಏನೋ ಹುಟ್ಟಿದೆ ಅಂದ್ಕೊಳ್ಳೋಣ. 1-2 ವರ್ಷ ಹೋಗಿದೆ ಅಂದ್ಕೊಳ್ಳೋಣ, ಎಂಡಲ್ಲಿ ಹುಟ್ಟಿ 8 ವರ್ಷ ಜನನ ಕಾಲಕ್ಕೆ ಸಿಕ್ತು. ಮಗುಗೆ 8 ವರ್ಷ ಆಯಿತು. ಚಂದ್ರ ಆದಮೇಲೆ ಯಾವುದು? ಕುಜ. 8, 7, 15. ಕುಜ ಆದಮೇಲೆ ರಾಹು. 8, 8, 16, 7, 23. ಕೈಯಲ್ಲಿ 2 2, 33. ಈ 18 ವರ್ಷ ಈಗೇನು ಮಾಡಬೇಕು ಗೊತ್ತಾ? 33 ರಾಹು ದೆಸೆಯಲ್ಲಿ ಮದುವೆ ಮಾಡೋದಾದರೆ ಎಚ್ಚರವಾಗಬೇಕು. ಇಲ್ಲ 33 ಆದಮೇಲೆ ಗುರು ಬರುತ್ತೆ, 16 ವರ್ಷ ಇಲ್ಲಿ ಮದುವೆ ಮಾಡಬೇಕಾಗುತ್ತೆ. ಈಗಿನ ಕಾಲದಲ್ಲಿ 33 ಓಕೆ ಏನ, ಯಾಕೆ 40ವರೆಗೂ ಓಕೆ ಅಲ್ವ ಈಗ? ಓಕೆ. ಹಾಗಾಗಿ 33 ಒಳಗೆ ಮಾಡೋದಿದ್ರೆ ರಾಹುನಲ್ಲಿ 33 ಒಳಗೆ ಮಾಡೋದಾದ್ರೆ ಅಲ್ಲಿ ಗುರು ಭುಕ್ತಿ, ಶುಕ್ರ ಭುಕ್ತಿ, ಬುಧ ಭುಕ್ತಿಯನ್ನು ಹುಡುಕಿ ಆ ಗುರು, ಶುಕ್ರ, ಬುಧ ಅವ್ರ ಕುಂಡ್ಲಿಯಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಕಂಡೀಷನ್ಲಿದ್ದಾರೆ ನೋಡಿ, ರಾಹುಗೂ ಅವ್ರಿಗೂ ಮಿತ್ರತ್ವವ ನೋಡಿ, ಸ್ವಲ್ಪ ತಿನ್ಕಾಟ. ಅದಕ್ಕಾಗಿ ಮೊದಲೇ ತಯಾರಿ ಮಾಡ್ಕೋಬೇಕು ನೀವು. ಈ ಎಲ್ಲ ತಿನ್ಕಾಟ ಇರೋದ್ರಿಂದ ಮೊದಲೇ ತಯಾರಿ ಮಾಡಿಕೊಂಡ್ರೆ ಕನ್ಫ್ಯೂಷನ್ಸ್ ಕಡಿಮೆ. ಚಂದ್ರದಶೆಯವ್ರು ನೋಡ್ಕೊಂಡ್ರ? ಚಂದ್ರದಶೆಯವ್ರದ್ದು ಅವಧಿ 10 ವರ್ಷ. 1ನೇ ಪಾದ ಎಂಡಲ್ಲಿ ಜನಿಸಿರೋರ್ಗೆ 8 ವರ್ಷ ಮಿಗುತ್ತೆ. 2ನೇ ಪಾದ ಮುಗಿದೋಗಿದ್ರೆ 5 ವರ್ಷ ಸಿಕ್ಕತ್ತೆ. ಈ ಅಂದಾಜು ಮೇಲೆ ನಾವು ಲೆಕ್ಕವನ್ನು ಹಾಕಲಾಗುತ್ತದೆ, ನೆನಪಿರಲಿ. ಇದು ಯಾಕೆ ಇಷ್ಟೊಂದು ಡೀಟೇಲ್ ಕೊಡಬೇಕು ಅನಿಸ್ತಿದೆ ಪ್ರೇಕ್ಷಕರಿಗೆ ಅಂದರೆ ಗಣಪತಿಯವರೇ, ಬಹಳಷ್ಟು ಜನಕ್ಕೆ ದಶಾಭುಕ್ತಿ ವಿವರವೇ ಗೊತ್ತಿರಲಿಲ್ಲ ಅಂತ ನನ್ನ ಹತ್ರ ಬಂದಾಗ ಗೊತ್ತಾಯಿತು. ಎಲ್ಲೋ ಶಾಸ್ತ್ರವನ್ನು ಒಂದಿಷ್ಟು ಅಷ್ಟಿಷ್ಟು ಅಲ್ಲಿ ಇಲ್ಲಿ ನೋಡಿ ತಿಳಿದಿದ್ದವ್ರಿಗೆ, ಅಥವಾ ಆ ರೀತಿ ಸಂಪ್ರದಾಯದ ಕುಟುಂಬದಲ್ಲಿ ಜನಿಸಿದವರಿಗೆ, ಅಥವಾ ಅದನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ ಬಿಟ್ಟರೆ ಸಾಮಾನ್ಯರಿಗೆ ಏನು ದಶಾಭುಕ್ತಿ ಅಂದರೆ ಏನು ದಶೆ, ಅದೇನು ಭುಕ್ತಿ ಅದು ಗಮನಕ್ಕೆ ಬರಲಿ ಅಂತೇಳಿ ಫಸ್ಟ್ ಟೈಮ್ ಈ ಮೀಡಿಯಾದಲ್ಲಿ ಬಿ ಗಣಪತಿಯವರ ಯೂಟ್ಯೂಬ್ ಚಾನಲ್ನಲ್ಲಿ ದಶಾಭುಕ್ತಿಯನ್ನು ವಿವರವನ್ನು ಕೊಡ್ತಾ ಇದ್ದೇವೆ. ಕರೆಕ್ಟ್. ಗೊತ್ತಿಲ್ಲದೆ ಇದ್ದವರು ಮನನ ಮಾಡಿಕೊಳ್ಳಿ, ಯಾವಾಗಲೂ ತಿಳ್ಕೊಳ್ಳಿ. ಪ್ರತಿ ವರ್ಷ ಒಂದ್ಸರಿ ಹೋಗಿ ಈಗ ಯಾವ ದೇಶದಲ್ಲಿದ್ದೀವಿ, ಯಾವ ಭುಕ್ತಿಲಿದ್ದೀವಿ ಅಂತ ತಿಳ್ಕೊತಾ ಇರಿ. ನೆಕ್ಸ್ಟು ಗಣಪತಿಯವರೇ ಕುಜಕ್ಕೆ ಬರ್ತೀವಿ. ಕುಜ 7 years ಅವರ ಅವಧಿ. ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಕುಜನ ಅವಧಿ ಬಂದರೆ ಕುಜ CM. ಇನ್ನು 9 ಗ್ರಹ ಭುಕ್ತಿ ಬರುತ್ತಲ್ಲ, MLA.
ಈ ಸಿ ಎಮ್ಗೆ ಯಾವ ಎಮ್ ಎಲ್ ಎ ಕ್ಲೋಸ್ ಇದೆ ನೋಡ್ಕೊಳ್ಳಿ ಮದುವೆ ಮಾಡಿ ಅಲ್ವಾ. ಗೊತ್ತಾಯ್ತು. ಈಗ ಕುಜ ಫಾರ್ ಎಕ್ಸಾಂಪಲ್ 7 ವರ್ಷ, ಫಸ್ಟು ಭುಕ್ತಿ ಕುಜ, ಆಮೇಲೆ ರಾಹು, ಆಮೇಲೆ ಗುರು, ಆಮೇಲೆ ಶನಿ, ಆಮೇಲೆ ಬುಧ, ಆಮೇಲೆ ಕೇತು, ಆಮೇಲೆ ಶುಕ್ರ, ಆಮೇಲೆ ರವಿ, ಚಂದ್ರ ಅಲ್ವಾ. 1 2 3 4 5 6 7 8 9 ಬಂತಾ. ಇವರು ಬಿಟ್ಬಿಡಿ, ಫಸ್ಟ್ ಒಂದು 4 ತಿಂಗಳು ಇವರೇ ಆಳ್ತಾರೆ, ಆಮೇಲೆ ಇವರು ಚಾರ್ಜ್ ತಗೋತಾ ಹೋಗ್ತಾರೆ. ನೋಡಿ, ಗುರು ಮಿತ್ರ ಇರ್ತಾರೆ, ರವಿ ಮಿತ್ರ ಇರ್ತಾರೆ, ಕೇತು ಪರವಾಗಿಲ್ಲ, ಶನಿ ಇಂಟು, ರಾಹು ಇಂಟು, ಬುಧ ಇಂಟು, ಶುಕ್ರ 50-50, ಚಂದ್ರ ಇಂಟು. ಈ ರೈಟ್ಗಳಲ್ಲಿ ನಾವು ಎಲ್ಲಿ ಮದುವೆ ಮಾಡಬಹುದು. ಆಮೇಲೆ ಇದು ಕುಜದೆಸೆಯಲ್ಲಿ ಭಾಳ ಈಸಿ. ಯಾಕೊತ್ತಾ, ಒಂದೊಂದು ಭುಕ್ತಿ 7 ವರ್ಷ ಅಲ್ವಾ. ಇದೆಲ್ಲ 4 ತಿಂಗಳು, 6 ತಿಂಗಳು, 3 ತಿಂಗಳು, 5 ತಿಂಗಳು, 8 ತೊಳ್ಬೋದು, ಮದುವೆನ ಮುಂದಕ್ಕೆ ಹಾಕ್ಬೋದು, ಏನು ಸಮಸ್ಯೆ ಬರಲ್ಲ. ಈಗ ಮದುವೆ ಮಾಡಬೇಕು ಅಂದಿದ್ರಿಗೆ 6 ತಿಂಗಳು ಮುಂದೆ ಮಾಡ್ಕೊಳಕ್ಕೇನು, ಅದೇನು ತೊಂದರೆ. ಚೌಲ್ಟ್ರಿ ಬುಕ್ ಮಾಡಿಕೊಂಡು ಈ ರೀತಿ ನಾವು ವಿಂಗಡಣೆಯನ್ನು ಮಾಡ್ಕೋಬಹುದು. ಗೊತ್ತಿರಲಿ ನಿಮಗೆ, ಇದನ್ನು ನಾನು ಹಾಸ್ಯ ಕೇಳೋದು ಸಿ ಎಮ್ಮು ಮತ್ತು ಎಮ್ ಎಲ್ ಎಗಳು ಅಂತ ನೋಡ್ಕೊಳ್ಳಿ ಅಂತ. ಕುಜ 7 ವರ್ಷ ಎಂದಿನಂತೆ ಮೊದಲನೇ ಪಾದ ಅಂದ್ಕೊಂಡ್ರೆ 1 ವರ್ಷ ಮೈನಸ್ ಮಾಡೋಣ, ಮಗು ಹುಟ್ಟಿತು 6 ವರ್ಷ, ನೆಕ್ಸ್ಟು 18. ನೋಡಿ, ಇದು ಬಾಲ್ಯದಲ್ಲಿ ಹೇಳಿದೆ ಗೊತ್ತಾ, ರಾಹು ದೆಸೆ. 6 ವರ್ಷ ಆದ ಕೂಡಲೇ ರಾಹು ದೆಸೆ ಬಂದ್ಬಿಡ್ತು. ರಾಹು ಬಂದ್ಬಿಟ್ಟ ಇಲ್ಲಿ. ಮಗು ತುಂಬ ರಚ್ಚೆ ಮಾಡುತ್ತೆ, ಓದೋಕ್ಕೆ ಗಲಾಟೆ ಮಾಡುತ್ತೆ, ಹೇಳ್ದಂಗೆ ಕೇಳೋಲ್ಲ, ಅವಾಗ ಹುಷಾರು ತಪ್ಪುತ್ತೆ. ಅವಾಗ 8 6 14 24 ವರ್ಷದವರೆಗೂ ನಾವು ಆ ಮಗುನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಈಗಲೇ ಹೇಳ್ಬಿಡ್ತೀನಿ ಬಂಧುಗಳಿಗೆ. ರಾಹು ದೆಸೆಯಲ್ಲಿ ಮಗು ಇರುತ್ತೆ ಗಣಪತಿಯವರು 24 ವರ್ಷದವ್ರಿಗೆ. ತಂದೆ ತಾಯಿಗಳ ಆಲೋಚನೆ ಏನು ಗೊತ್ತಾ, ಈ ನನ್ನ ಮಗನೋ ಮಗಳೋ ಕೆಟ್ಟೋಗ್ತಾರೆ, ನಮ್ಮ ಪಾಲಿಗೆ ಒಳ್ಳೆಯ ಹೆಸರು ತರಲ್ಲ, ನಮ್ಮ ವಂಶಕ್ಕೆ ಕಳಂಕ. ನಮ್ಮ ಹತ್ರ ಬಂದಾಗಲೇ ನಾವು ಹೇಳೋದು, ಅಮ್ಮ ತಾಯಿ ಗುರುದೆಸೆ ಬರಲಿ ರಮ್ಮ, ಚೇಂಜ್ ಆಗ್ತಾರೆ. ಯಾಕೆಂದರೆ ದೆಸೆ ಚೇಂಜ್ ಆದಮೇಲೆ ವ್ಯಕ್ತಿಯ ಮನಸ್ಥಿತಿ ಚೇಂಜ್ ಆಗುತ್ತೆ. ಭಾಳಷ್ಟು ಜನ ಕೇಳ್ತೀನಿ, ಮಹಾತ್ಮ ಗಾಂಧೀಜಿಯವರು ಮದ್ಯಪಾನ ಮಾಡ್ತಿದ್ರು, ಮಾಂಸ ಸೇವನೆ ಮಾಡ್ತಿದ್ರು, ಯಾವಾಗಲೂ ಸತ್ಯಹರಿಶ್ಚಂದ್ರ ನಾಟಕ ನೋಡಿದ್ರು, ಎಲ್ಲವನ್ನು ಬಿಟ್ಟರು. ಅಂದರೆ ಅವರ ಜೀವನದಲ್ಲಿ ದೆಸೆ ಚೇಂಜ್ ಆಗಿದೆ. ಹೌದು, ಅಪ್ಪನ ಕಿಸೆಯಿಂದ ದುಡ್ಡು ತೆಗಿತಿದ್ರು ಅಲ್ವಾ. ಅಂದರೆ ಎಂಥ ವ್ಯಕ್ತಿನೂ ಕೂಡ ಬದಲಾಗ್ತಾರೆ ದೆಸೆ ಚೇಂಜ್ ಆದಾಗ ಅಂತ ನಾನು ಹೇಳ್ತಾ ಇರ್ತೀನಿ. ನೋಡಿ, ಈಗ 24 ವರ್ಷಕ್ಕೆ ಅವರಿಗೆ ರಾಹು ದೆಸೆ ಮುಗಿದ್ಬಿಡುತ್ತೆ. ಎಜುಕೇಷನ್ ಒಂದು ಎಂಡ್ ಅನ್ಕೋಬೋದು, ನಾನು ಓದ್ತಾರೆ, ಹೆಂಗೋ ಕಷ್ಟಪಟ್ಟು ಏನೇನೋ ಆಗ್ತದೆ, ಅದೇನೋ ಕತೆ. ಈ ಆಮೇಲೆ ಗುರುದೆಸೆ ಬಂದ್ಬಿಡುತ್ತೆ ಅವ್ರಿಗೆ. 6 40 ವರ್ಷದವ್ರಿಗೆ. ನೋಡಿ, ಒಳ್ಳೆ ಏಜಲ್ಲಿ ಮ್ಯಾರೇಜ್ ಆಯಿತು, ಒಳ್ಳೆ ಹುಡುಗಿ ಸಿಕ್ತು, ಕೆಲಸ ಸಿಕ್ತು, ಮಕ್ಕಳಾಯಿತು. ಯಾಕೆ ಅಂದರೆ 16 ವರ್ಷ ಗುರು ಇತ್ತು. ದಿಸ್ ಇಸ್ ಬ್ಯೂಟಿಫುಲ್ ಲೈಫ್. ಅಲ್ಲಿಗೆ ಕುಜದೆಸೆಯಲ್ಲಿ ಹುಟ್ಟಿದವ್ರಿಗೆ ಏನು ಲಾಭ ಅಂದರೆ, ಒಳ್ಳೆ ಮದುವೆ ಏಜ್ಗೆ ಗುರುದೆಸೆ ಬರುತ್ತದೆ. ಮೊದಲು ಮಾಡಿದ ಉಡಾಳ್ಗಿರಿಯಲ್ಲೆಲ್ಲ ಆರಾಮಾಗಿದ್ದರೆ ಈಗ ನಮ್ಮ ಹತ್ರ ಬರ್ತಾರೆ ಸರ್. ನಾನು ನೋಡ್ರಿ ಆ ರಾಹು ದೆಸೆ ಓಪನ್ ಮಾಡ್ತೀನಿ, ಏನ್ರಿ ಭಾಳ ಎಂಜಾಯ್ ಮಾಡಿಬಿಟ್ಟಿದ್ದೀರಾ, ಮೋಜು ಮಸ್ತಿ ಜೀವನ ಎಲ್ಲ. ಹ್ಞೂ ಸರ್, ಆ ಟೈಮಲ್ಲಿ ಅದು ಏನದು ಯಾಕೆ ಮಾಡೋದು ಅಂತ ಈಗ ಅನ್ನಿಸ್ತಾ ಇದೆ. ಗುರುದೆಸೆ ಬಂದ್ಬಿಟ್ಟಿರುತ್ತೆ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ದುಡ್ಡು ಕಳ್ಕೊಂಬಿಟ್ವಿ ಸರ್, ಎಲ್ಲ ಸಹವಾಸಗಳು. ಈಗ ಅನ್ನಿಸ್ತಾ ಇದೆ ಯಾಕೆ ಮಾಡ್ಬೇಕು. ಅವರಿಗೆ ಗೊತ್ತಿರೋಲ್ಲ ಅಂತ ಆ ಟೈಮಲ್ಲಿ. ಯಾಕೆಂದರೆ ಆಳ್ತಿರೋದು ಯಾರು? ರಾಹು. ಅವ್ರು ಎಮ್ ಎಲ್ ಎ ಆಗ್ಬಿಟ್ಟಿರ್ತಾರೆ. ಅವ್ರ ದಾಣೆ ಹಿಂಗೆ ಮಾಡಿ ಮಜಾ ಮಾಡಿ ಎಂಜಾಯ್ ಮಾಡಿ, ತೊಗೊಳ್ಳಿ ದುಡ್ಡು ತೊಗೊಳ್ಳಿ, ಹೋಗಿ ಕುಡೀರಿ, ಬಾರ್ಗೆ ಹೋಗಿ, ಪಬ್ಗೆ ಹೋಗಿ, ಖರ್ಚು ಮಾಡಿ, ಮಾಲ್ಗೆ ಹೋಗಿ, ಹೆಂಗೆ ಮಾಡಿಸ್ಬಿಡ್ತಾರೆ ಖರ್ಚು. ಆಮೇಲೆ ಜ್ಯೋತಿಷ್ಕರ ತಗೊಳ್ಳೋದು ಎಲ್ಲ ಕಳ್ಕೊಂಬಿಟ್ರೆ ಸ್ವಾಮಿ, ಏನಾದ್ರು ನಮಗೆ ಸೂಚನೆ ಕೊಡಿ ಅಂತೇಳಿ. ಮುಂದೆ ರಾಹು ದೆಸೆ, ಇದರ ಅಧಿಕಾರಾವಧಿ 18 ವರ್ಷ. ಅಂದಾಜು ಒಂದು 2ನೇ ಪಾದ ಅಂದ್ಕೊಳ್ಳೋಣ ಗಣಪತಿಯವರೇ. ಅಲ್ಲಿಗೆ ಎಷ್ಟು ಸಿಕ್ತು ಮಗುಗೆ? 9. ಜನನ ಕಾಲಕ್ಕೆ 9 ಸಿಕ್ತು. ಆಮೇಲೆ ಗುರುದೆಸೆ 9 6 15 25ವರೆಗೂ ಗುರುದೆಸೆ. ನೋಡಿ, ಈ ರಾಹು ದೆಸೆಯಲ್ಲಿ ಹುಟ್ಟಿದ ಮಗುವಿನ
ಎಜುಕೇಷನ್ನು ಪೂರಾ ಗುರು ದೆಸೆಯಲ್ಲಿ ಮುಗಿಯುತ್ತೆ. ಲಕ್ಕಿ ಗುರು ದೆಸೆಯಲ್ಲಿ 24-25ಕ್ಕೆ ಮದುವೆನೂ ಮುಗಿಸ್ಬಿಡ್ಬೋದು. 24-25ಕ್ಕೆ ಮದುವೆ ಮಾಡಿದ್ರೆ ಮದುವೆನೂ ಮುಗಿದೋಯ್ತು, ಎಜುಕೇಷನ್ ಆಗೋಯ್ತಲ್ಲ. ಇನ್ ಕೇಸ್ ಏನಾದ್ರು ಅವ್ರು MBBS MS ಫಾರಿನ್ ಅಂತಂದರೆ ಇನ್ನೊಂದು 3 ವರ್ಷ ಎಳೆಯುತ್ತೆ. 28 ಅದು ಮದುವೆ ಆದಮೇಲೆ ಮಾಡ್ಬೋದು. ಅದು ಮಾಡ್ಬೋದು. ಗುರುದೆಸೆ ಆದಮೇಲೆ ಶನಿ 19, 9, 5, 14, 2, 3, 45 ಅಲ್ಲಿಗೆ ಶನಿ ಕರ್ಮಕಾರಕ ಶನಿ 45ರವರೆಗೆ, 45ನೇ ಇಸ್ವಿವರೆಗೂ ಕರ್ಮಕಾರಕ ಶನಿ. ಶನಿ ಆದಮೇಲೆ ಬುಧ ಎಷ್ಟು 17, 7, 5, 12, 4, 5, 1, 6, 62 ವರ್ಷದವರೆಗೂ ಬುಧ. ಈ ಬುಧ ದೆಸೆಯಲ್ಲಿ ಬುಧ ಅವರ ಕುಂಡಲಿಯಲ್ಲಿ ತುಂಬ ಚೆನ್ನಾಗಿತ್ತು ಅಂದ್ಕೊಂಡ್ರೆ ಇಲ್ಲಿ ತುಂಬ ಜ್ಞಾನ, ಗಣಿತ, ಶಾಸ್ತ್ರ, ಲೆಕ್ಕಾಚಾರ, ಶಾರ್ಪ್ನೆಸ್ ಎಲ್ಲ ಬಂದು 45ರಿಂದ 62 ಒಳಗಡೆ ಫುಲ್ಲು ಸೆಟ್ಲ್ ಆಗಿಬಿಡ್ತಾರೆ. ಅವರ ಜೀವನಾಂತ್ಯಕ್ಕೆ ಒಳ್ಳೆ ಇದಕ್ಕೆ ಬಂದು ಸೆಟ್ಲ್ ಆಗಿಬಿಡ್ತಾರೆ. ಬುಧ ಚೆನ್ನಾಗಿರ್ತಾನೆ. ಬುಧ ಬುದ್ಧಿಕಾರಕ, ಜ್ಞಾನಕಾರಕ. ಅವನು ಒಳ್ಳೆ ಟೈಮ್ಗೆ 45ಗೆ ಬಂದುಬಿಟ್ಟ ಅಂತಂದರೆ ಒಳ್ಳೆ ಕ್ಯಾಲ್ಕುಲೇಷನ್ ಲೈಫು. 62 ಎಲ್ಲ ವಿಚಾರದಲ್ಲೂ ಸೆಟ್ಲು, ಮದುವೆ, ಮನೆ, ಮಕ್ಕಳು, ಆಸ್ತಿ, ಅಂತಸ್ತು, ಈ ರೀತಿ ಸೆಟ್ಲ್ ಆಗ್ತದೆ. ಈ ರೀತಿ ವ್ಯಕ್ತಿಯ ಜೀವನಗಳ ಲೆಕ್ಕಾಚಾರ. ಅದನ್ನೇ ನಾವು ಮೊದಲಿಂದನೂ ಹೇಳ್ತಾ ಇದ್ದೀನಿ. ಒಂದು ಜೊತೆಯಲ್ಲೇ ಬಂದಿರುವ ಬೇಸಿಕ್ ಕುಂಡಲಿಯ ಮೇಲೆ ಆಧಾರಿತದ ಜ್ಯೋತಿಷ್ಯ, ಇನ್ನೊಂದು ದಶಾಭುಕ್ತಿಯ ಜ್ಯೋತಿಷ್ಯ, ಇನ್ನೊಂದು ಗೋಚಾರದ ಜ್ಯೋತಿಷ್ಯ. ಗೋಚಾರದ ಜ್ಯೋತಿಷ್ಯ ಅಂತಂದರೆ ನಾನು ಫಸ್ಟೇ ಒಂದು ಬೋರ್ಡ್ ಬರೆದು ನಿಮ್ಗೆ ಹೇಳಿದೆ. ಗುರು 1 ವರ್ಷ ಇರುತ್ತೆ ಒಂದು ಮನೇಲಿ, ಶನಿ 2.5 ವರ್ಷ, ಚಂದ್ರ 2.25 ದಿನ, ರವಿ 30 ದಿನ. ಈಗ ಒಂದು ರಾಶಿಯಿಂದ ಒಂದು ರಾಶಿಗೆ ರವಿ 30 ದಿನ ಗಣಪತಿಯವರೇ, 30 ಡೇಸ್. ಪ್ರತಿ ತಿಂಗಳು ರವಿ ಮನೆ ಬದಲಾಯಿಸುವುದು 13, 14, 15, ಒಂದೊಂದು ತಿಂಗಳು 16 ಆಗ್ಬೋದು. 15, 16, 17 ಇಟ್ಕೊಳ್ಳೋಣ ಪ್ರತಿ ತಿಂಗಳು. ಈಗ ನಿಮಗೆ ಜನವರಿಯಿಂದ ಡಿಸೆಂಬರಲ್ಲಿ ರವಿ ಮನೆಗಳು ಎಷ್ಟಿದೆ? ರವಿಗೆ ಆಗದೇ ಇರೋ ಮನೆಗಳು ಮಕರ, ಕುಂಭ, ತುಲಾ, ವೃಷಭ, ಕನ್ಯಾ, 6 ಅಂದ್ಕೊಳ್ಳಿ. 6 ಮನೆ ರವಿಗೆ ವಿರುದ್ಧ, 6 ಮನೆ ಪಾಸಿಟಿವ್. ಆವಾಗ ನಿಮ್ಗೇನಾಯ್ತು? ವರ್ಷದಲ್ಲಿ 6 ತಿಂಗಳು ಚೆನ್ನಾಗಿಲ್ಲ, 6 ತಿಂಗಳು ಚೆನ್ನಾಗಿದೆ. ಇಷ್ಟೇ ವ್ಯಕ್ತಿಯ ಭವಿಷ್ಯ. ನಮಗೆ ಒಂದು ವರ್ಷವೆಲ್ಲ ಚೆನ್ನಾಗಿರಬೇಕು, ನನಗೆ ವರ್ಷವೆಲ್ಲ ಲಾಭ ಬರಬೇಕು ಅಂದರೆ ಆಗಲ್ಲ. ರವಿ ಒಂದೊಂದು ತಿಂಗಳಿಗೂ ಮನೆ ಬದಲಾಯಿಸ್ತಾ ಇರುತ್ತೆ. ರವಿ ಯಾರ್ಯಾವುದು ವ್ಯಾಪಾರ ಕಾರಕ, ಗೌರ್ಮೆಂಟ್ ಕೆಲಸ ಇರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಡಾಕ್ಟರ್ಸ್ಗಿರ್ಬೋದು, ಪೆಟ್ರೋಲ್ ಬಂಕ್ನವ್ರಿಗಿರ್ಬೋದು. ಇದು ಈ ಗೋಚಾರ ಜ್ಯೋತಿಷ್ಯ. ಒಟ್ಟು 3 ಯಾವಾಗಲೂ ನೆನ್ಪಿಟ್ಕೊಳ್ಳಿ: ಪರ್ಮನೆಂಟ್, ದಶಾಭುಕ್ತಿ ಆ್ಯಂಡ್ ಗೋಚಾರ. ಅದನ್ನ ಶಾಸ್ತ್ರ ಯಾವಾಗ ನೋಡ್ತೀವಿ ಸಾಮಾನ್ಯವಾಗಿ ಅಂದರೆ, ಸರ್ ನೆಕ್ಸ್ಟ್ ಮಂತು ನನಗೊಂದು ಕೆಲಸ ಆಗುತ್ತಾ, ಈ ತಿಂಗಳು ಸೈಟ್ ತೊಗೋಬೋದಾ, ನನ್ನ ಮಗ ಮುಂದಿನ ತಿಂಗಳು ಫಾರಿನ್ಗೆ ಹೋಗ್ಬೋದಾ, ಅಥವಾ ನಮ್ಮ ತಂದೆಗೆ ಹುಷಾರಿಲ್ಲ, ಆರ್ಟ್ ತೋರಿಸ್ತಾ ಇದ್ದೀವಿ, ಏನಾಗುತ್ತೆ ಅಂದಾಗ ಗೋಚಾರ. 6 ತಿಂಗಳು ಮನೆ ಕಟ್ಬೋದಾ, 3 ತಿಂಗಳಲ್ಲಿ ಸೈಟ್ ತೊಗೋಬೋದಾ, ಗೋಚಾರ. ನನ್ನ ಮಗ ಮನೆ ಕಟ್ತಾನೋ ಇಲ್ವೋ, ನಾನು ಕಟ್ತೀನೋ ಇಲ್ವೋ, ಪರ್ಮನೆಂಟ್. ಮನೆ ಯೋಗ ಇದೆಯೋ ಇಲ್ವೋ ನೋಡಿಬಿಡಿ, ಪರ್ಮನೆಂಟು. ಯಾವಾಗ ಕಟ್ತಾನೆ, ಗೋಚಾರ. ಯಾವ ಮಟ್ಟದಲ್ಲಿ ಕಟ್ತಾನೆ, ದಶೆ. ಅರ್ಥ ಆಯ್ತಾ? ಈಗ 3 ದಿಕ್ಕುಗಳಿಂದನೂ ನಾವು ಜ್ಯೋತಿಷ್ಯವನ್ನು ಗಮನಿಸಬೇಕಾಗುತ್ತದೆ. ರಾಹು ದೆಸೆ ಆದಮೇಲೆ ಬರುವ ದೆಸೆ ಗುರು.